ಹಾಸನ ಲೋಕಸಭಾ ಕ್ಷೇತ್ರ ಈ ಬಾರಿ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ಕಣವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರೇವಣ್ಣ ಫ್ಯಾಮಿಲಿ ವರ್ಸಸ್ ಶ್ರೇಯಸ್ ಪಟೇಲ್ ಅನ್ನುವಂತಾಗಿತ್ತು. ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ. ಗೌಡರ ಕೋಟೆಯನ್ನ ಛಿದ್ರ ಮಾಡಿ ಹಾಕಿದ್ದಾರೆ ಶ್ರೇಯಸ್ ಪಟೇಲ್, ಕಾಂಗ್ರೆಸ್ನ ಅಭ್ಯರ್ಥಿ. ಪೆನ್ ಡ್ರೈವ್ ಸ್ಟಾರ್ ಪ್ರಜ್ವಲ್ ರೇವಣ್ಣಗೆ ಸೋಲಾಗಿದೆ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಹೀನಾಯ ಸೋಲು ಕಂಡಿದೆ. ಕುತೂಹಲ ಮೂಡಿಸಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರ, ಜೈಲಿನಲ್ಲಿದ್ರೂ ಬಿಡಲಿಲ್ಲ ಪ್ರಜ್ವಲ್ ಗ್ರಹಚಾರ. ಪ್ರಜ್ವಲ್ ರೇವಣ್ಣಗೆ ಶಾಕ್ ಕೊಟ್ಟಿದ್ದಾರೆ ಹಾಸನದ ಮತದಾರ ಪ್ರಭುಗಳು. ಶ್ರೇಯಸ್ ಪಟೇಲ್ ವಿರುದ್ಧ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ಸೋಲುಂಡಿದ್ದಾರೆ. ಚುನಾವಣೆಯ ಹಿಂದಿನ ದಿನ ಲೀಕ್ ಆಗಿತ್ತು ಅವರ ರಾಸಲೀಲೆ ವಿಡಿಯೋಗಳು. ಚುನಾವಣೆ 26ಕ್ಕಾದ್ರೆ ಅವರ ವಿಡಿಯೋಗಳು 25, 24ನೇ ತಾರೀಕಿಗೆಲ್ಲ ಹಾಸನದಲ್ಲಿ ರಾರಾಜಿಸ್ತಾ ಇದ್ವು, ಎಲ್ಲರ ಮೊಬೈಲ್ನಲ್ಲಿ ಇದ್ವು. ಅದಾದ ನಂತರ ವೋಟಿಂಗ್ ಆಗುತ್ತೆ, ಅಲ್ಲಿ ವೋಟ್ ಬ್ಯಾಂಕ್ ಛಿದ್ರ ಆಗುತ್ತೆ. ಪ್ರಜ್ವಲ್ ರೇವಣ್ಣರನ್ನ ಧಿಕ್ಕರಿಸಿದ್ದಾರೆ ಹಾಸನದ ಮತದಾರರು. ಹಾಸನ ಮೊಮ್ಮಕ್ಕಳ ಫೈಟ್ನಲ್ಲಿ ಗೌಡರ ಮೊಮ್ಮಗನಿಗೆ ಸೋಲಾಗಿದೆ. ಈಗ ಅಂದು ದೇವೇಗೌಡ, ಇಂದು ಮೊಮ್ಮಗ ಪ್ರಜ್ವಲ್ ಸೋಲಾಗಿದೆ. ಈ ಹಿಂದೆ ದೇವೇಗೌಡರನ್ನ ಪುಟ್ಟಸ್ವಾಮಿ ಗೌಡರು ಸೋಲಿಸಿದ್ರು. ನಿಮಗೆಲ್ಲ ನೆನಪಿರುವ ಹಾಗೆ ದೇವೇಗೌಡರನ್ನ ಈ ಹಿಂದೆ ಪುಟ್ಟಸ್ವಾಮಿ ಗೌಡರು ಸೋಲಿಸಿದ್ರು. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಏನಿದಾರಲ್ಲ, ಈಗ ಗೆದ್ದಿದಾರಲ್ಲ ಹಾಸನದಲ್ಲಿ, ಆ ಶ್ರೇಯಸ್ ಪಟೇಲ್ ಬೇರೆ ಯಾರೂ ಅಲ್ಲ, ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಈ ಹಿಂದೆ ದೇವೇಗೌಡರನ್ನ ಸೋಲಿಸಿದ್ರಲ್ಲ ಪುಟ್ಟಸ್ವಾಮಿ ಗೌಡರು, ಅವರ ಮೊಮ್ಮಗನೇ ಈಗ ಶ್ರೇಯಸ್ ಪಟೇಲ್. ಆ ಶ್ರೇಯಸ್ ಪಟೇಲ್ ಈಗ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಿದ್ದಾರೆ. ನೋಡಿ, ಮೊಮ್ಮಕ್ಕಳ ಫೈಟ್ನಲ್ಲಿ ಗೆದ್ದಿರೋದು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ 6,72,000 ಮತಗಳು ಸಿಕ್ಕಿರೋದು. ಜೆಡಿಎಸ್ನ ಪೆನ್ ಡ್ರೈವ್ ಸ್ಟಾರ್ ಪ್ರಜ್ವಲ್ ರೇವಣ್ಣಗೆ 6,30,000 ಮತಗಳು ಸಿಕ್ಕಿದಾವೆ. ಭರ್ಜರಿ ಅಂತರದ ಗೆಲುವು ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗಿತ್ತು ಹಾಸನ. ಯಾಕೆ ಅಂತ ಹೇಳಿದ್ರೆ, ಪೆನ್ ಡ್ರೈವ್ ಯಾವಾಗ ವೈರಲ್ ಆಗುವುದಕ್ಕೆ ಶುರುವಾಯಿತು ಅಂದ್ರೆ, ರಾಸಲೀಲೆಗಳ ವಿಡಿಯೋಗಳು ಯಾವಾಗ ವೈರಲ್ ಆಗುವುದಕ್ಕೆ ಶುರುವಾಯಿತು, ಅಲ್ಲಿಗೆ ಪ್ರಜ್ವಲ್ ಕತೆ ಮುಗೀತು ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಒಂದು ಪ್ಲಸ್ ಇತ್ತು. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಅಂದ್ರೆ ಮತದಾನದ ದಿನಾಂಕದಿಂದ 2 ದಿನದ ಹಿಂದೆ ಮಾತ್ರ ಆ ವಿಡಿಯೋಗಳು ವೈರಲ್ ಆಗಿದ್ವು. ಆದ್ರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ ಅಂತ ಅನ್ಕೊಂಡಿಲಾಗಿತ್ತು. ಆದ್ರೆ ವರ್ಕೌಟ್ ಆಗಿದೆ. ಆ ವಿಡಿಯೋಗಳು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗಿದಾವೆ. ಪ್ರಜ್ವಲ್ ರೇವಣ್ಣ ಸೋಲೋದಕ್ಕೆ ಅವರು ಮಾಡಿಕೊಂಡಂತ ಎಡವಟ್ಟೆ ಕಾರಣ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಶ್ರೇಯಸ್ ಪಟೇಲ್ ಅವರು ಸೋಲಿಸಿದ್ದಾರೆ ರೇವಣ್ಣ ಫ್ಯಾಮಿಲಿಯನ್ನ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕಾಂಗ್ರೆಸ್ನ ನಾಯಕರು ಹಠ ಹಿಡಿದಿದ್ರು, ಹೇಗಾದ್ರೂ ಮಾಡಿ ಹಾಸನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿ. ದೊಡ್ಡ ಗೌಡರ ಭದ್ರಕೋಟೆ ಅಲ್ವಾ ಅದು, ಜೆಡಿಎಸ್ನ ಭದ್ರಕೋಟೆ ಹಾಸನ. ಆ ಕ್ಷೇತ್ರವನ್ನ ವಶಪಡಿಸಿಕೊಳ್ಳಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಆದಿಯಾಗಿ, ಜೊತೆಗೆ DCM DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಪ್ರಚಾರಕ್ಕೆ ಹೋಗಿದ್ರು. ಆ ಕ್ಷೇತ್ರವನ್ನ ಈಗ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೆನ್ ಡ್ರೈವ್ ಸ್ಟಾರ್ ಪ್ರಜ್ವಲ್ ರೇವಣ್ಣ ಸೋಲುಂಡಿದ್ದಾರೆ. ಶ್ರೇಯಸ್ ಪಟೇಲ್ ಗೆಲುವಾಗಿದೆ. ಈ ಹಾಸನ ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಗೆ ಬಿದ್ದಾಗಿದೆ.